ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲ ಥರ ತರಕಾರಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಿದ್ದೀನಿ. ಯಾಕಂದರೆ ಪ್ರಿಯ ಚೇಚಿಯವ್ರು ಬರ್ತಿದ್ದಾರೆ, ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಥರ ತರಕಾರಿ ಹಾಕ್ಕೊಂಡ್ರೆ. ಮತ್ತು ನಾನಿಲ್ಲಿ ಕುಕ್ ಮಾಡೋಷ್ಟರಲ್ಲಿ ಅಮ್ಮ ಹೊರಗಡೆ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ. ನೆನ್ನೆ ಶ್ರೇಯಾಂಶ್ ನಮ್ಮ ಜೊತೆ ಮಲಗಿದ್ದಿಲ್ಲ, ಅಮ್ಮವ್ರ ಜೊತೆ ಮಲಗಿದ್ದಾನೆ. ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಅದು ಮಿನಿ ವ್ಲಾಗಲ್ಲೇ ಇರುತ್ತೆ, ನೀವು ನೋಡ್ಕೋಬೋದು. ಮತ್ತು ಪ್ರಿಯ ಚೇಚಿಯವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ತಾಯಿದ್ದೀವಿ. ಅಮ್ಮ ಪ್ರಿಯ ಚೇಚಿಯವ್ರು ಬರೋದಕ್ಕೆ ಪ್ರಿಯ ಚೇಚಿಯವ್ರು ಬರ್ತಾ ಇದ್ದಾರೆ ಅಂತ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅವ್ರು ಬಂದಮೇಲೆ ಕೇಳೋಣ. ಓಕೆ, ಅಮ್ಮ ಕಸ ಗುಡಿಸ್ತಾ ಇದ್ದಾರೆ. ಇನ್ನು ಬಂದಮೇಲೆ ಕೇಳ್ತೀನಿ. ನಾನು ಕೇಳಬೇಕು ಅಂದ್ಕೊಂಡಿರೋ ಕ್ವಶನ್, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಪ್ರಿಯ ಚೇಚಿಯವ್ರು ಬರ್ನಿಂಡಲ್ಲೇ ಎತ್ತರ ಹ್ಯಾಪಿ ಆಯ್ತಂಡೆ. ಇದು ಶ್ರೇಯಾಂಶಿನ ಕುನ್ಯವ್ವ. ಅವ್ರು ಯಾವಾಗಲೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಶ್ರೇಯಾಂಶನ ನೋಡ್ಕೊಂಡೇ ಹೋಗೋದು. ಅಕಸ್ಮಾತ್ ಕೆಲ್ಸಕ್ಕೆ ಟೈಮ್ ಆದರೆ ಮಾತ್ರ ಹಾಗೆ ಹೋಗ್ತಾರೆ, ಇಲ್ಲಾಂದರೆ ಬಂದವನಿಗೆ ಮುದ್ದು ಮಾಡೇ ಹೋಗೋದು. ಅದಕ್ಕೆ ಇವಾಗ ಬಂದಿದ್ದಾರೆ, ಬಂದವನಿಗೆ ಮುದ್ದು ಮಾಡ್ತಿದ್ದಾರೆ. ಅವ್ನು ನಿದ್ದೆ ಗುಂಗಲ್ಲಿದ್ದಾನೆ, ಅದಕ್ಕೆ ಮಾತಾಡಿಸ್ತಾ ಇಲ್ಲ. ಅಮ್ಮ ಪ್ರಿಯಾಕ ಬರ್ತಿದ್ದಾರಲ್ಲ, ಹೆಂಗೆ ಅನಿಸ್ತಿದೆ ಅಂತ ಕೇಳ್ಬೇಕಾದ್ರೆ ಅವ್ರಿಗೊಂಥರ ಖುಷಿ. ಅದು ನೋಡ್ಬೇಕಾದ್ರೆ ನನಗೆ ಒಂಥರ ನಮ್ಮಮ್ಮ ನೆನಪಾಯಿತು. ಅದಕ್ಕೆ ನಾನು ಅಮ್ಮನಿಗೆ ಕಾಲ್ ಮಾಡಿದೆ. ನಮ್ಮಮ್ಮ ಇವಾಗ ನಮ್ಮ ಅಕ್ಕ ಮದುವೆ ಆಗ್ತಿರೋ ಹುಡುಗರ ಮನೆಗೆ ಹೋಗ್ತಿದ್ದಾರೆ, ಮನೆ ನೋಡೋಕ್ಕೆ ಬಿಜಾಪುರಿಗೆ. ಹಾಗೆ ಇನ್ನೂ ಟ್ರೈನಲ್ಲಿದ್ದಾರೆ ಅಂತ ಹೇಳಿದ್ರು. ಅವ್ರು ಅಲ್ಲಿ ತಳದ ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದ್ರು. ಇವಾಗ ಏನಂದರೆ ಅನ್ನ ಇನ್ನೂ ಆಗಿದ್ದಿಲ್ಲ, ಇನ್ನೂ ಸ್ವಲ್ಪ ಕುದಿಬೇಕಿತ್ತು. ಅದಕ್ಕೆ ಅದನ್ನ ಕುದಿಯೋಕ್ಕೆ ಒಲೆಯಲ್ಲಿ ಹಂಗೇ ಇದೆ. ಅದನ್ನು ಇಳಿಸಿ ಅದು ಬೆಂಕಿನ ಬಿಸಿನೀರಣ್ಣಗೆ ಹಾಕಿದ್ರೆ ಕೆಲಸ ನಂದು ಆಲ್ಮೋಸ್ಟ್ ಫಿನಿಶ್ಡ್ ಆಗುತ್ತೆ. ಮತ್ತು ಪ್ರಿಯ ಚೇಚಿಯವ್ರು ಮೇ ಬಿ ಮಧ್ಯಾಹ್ನ ಆಗೋಷ್ಟರಲ್ಲಿ ತಲುಪ್ತಾರೆ. ಅಷ್ಟೊತ್ತಿಗೆ ಬೇರೆ ಏನಾದರೂ ಪ್ರಿಪೇರ್ ಮಾಡಬೇಕು. ನೋಡೋಣ ಏನು ಪ್ರಿಪೇರ್ ಮಾಡೋದು ಅಂತ, ಇನ್ನೂ ಐಡಿಯಾ ಇಲ್ಲ. ಶ್ರೇಯಾಂಶಿಗೆ ಯಾರು ಜೊತೆ ಬ್ರಷ್ ಮಾಡಿದ್ರೆ ಬ್ರಷ್ ಮಾಡ್ಕೊಳೋಕ್ಕೆ ಒಪ್ಕೊತಾರೆ, ಇಲ್ಲ ಅಂದರೆ ನಾನು ಬ್ರಷ್ ಮಾಡಲ್ಲ ಅಂತ ಅಳ್ಕೊಂಡು ಕೂರ್ತಾನೆ. ಅದಕ್ಕೆ ಅವನ ಜೊತೆ ಯಾರಾದರೂ ಒಬ್ಬರು ಪಾರ್ಟ್ನರ್ ಇರಬೇಕು. ಇವತ್ತು ನಮ್ಮ ಬ್ರೋ ನಿಂತ್ಕೊಂಡಿದ್ದಾರೆ, ಇಲ್ಲಾಂದರೆ ನಾನು ಯಾವಾಗಲೂ ಇರಬೇಕು ಜೊತೆ. ಇವ್ರು ಬ್ರಷ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ನೆಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಲ ಒರೆಸ್ಬೇಕಾದ್ರೆ ಉಪ್ಪು, ಕರ್ಪೂರ, ಅರಿಶಿನ ಪುಡಿ ಹಾಕಿ ನೆಲ ಒರೆಸೋದ್ರಿಂದ ಲಕ್ಷ್ಮಿ ಮನೆಗೆ ಬರುತ್ತೆ ಅಂತ ಒಂದು ನಂಬಿಕೆ. ಓಕೆ, ಇವಾಗ ಶ್ರೇಯಾಂಶ್ ಬ್ರಷ್ ಮಾಡ್ಕೊಂಡು ಬಂದ. ನಾವು ಓಟ್ ದೋಸೆ ಮಾಡಿದ್ವಿ. ಅದು ಓಟ್ ದೋಸೆ ಅಂದರೆ ಈ ಥರ ಇರುತ್ತೆ. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಅವ್ನಿಗೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಅಮ್ಮ ಹೇಳಿದ್ರು ನೋಡಿ ಈ ಥರ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ, ಆ ದೋಸೆ ಮಾಡಿಕೊಡು ಅಂತ ಅವನಿಗೆ ಮಾಡಿ ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ಅವನಿಗೆ ಅದ್ರ ಜೊತೆ ಸಾಂಬಾರು ಬೇಕು ಅಂತ ಹೇಳ್ದ. ಸಾಂಬಾರು ಹಾಕಿ ರೆಡಿ ಮಾಡಿದ್ದೆ. ನಾನು ತಿಂತಾನ ಗೊತ್ತಿಲ್ಲ, ತಿನ್ನಕ್ಕೆ ನಾನು ಹೇಳಿದ್ನಲ್ವ 1 to 2 hours ತಗೊತಾನೆ ಅಂತ. ಇವಾಗ ಟೈಮ್ ಬಂದು ಎಷ್ಟು 9:24. ಎಷ್ಟೋ ತನಕ ತಗೊತಾನೆ ನೀವೇ ನೋಡಿ. ಓಕೆ, ಇವಾಗ ಅವ್ನಿಗೆ ತಿನ್ನಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಪಪ್ಪಿಗೆ ನಾಷ್ಟ ತೆರಿ ಶ್ರೇಯಾಂಶ್ ಬೇಗ ನಾಷ್ಟ ಹಾಕೊಂಡು ಎನಕ್ಕೆ ನಾಷ್ಟ ಬೇಡ ಬರ್ನಮ್ಮ ಸನ್ನಿ ಬೇಗ ತೀರ್ಕೋದು ನಾಷ್ಟ ತಿನ್ನು, ಬೇಗ ತಿಂತೀರಾ? ಹಲೋ ಶ್ರೇಯಾಂಶ್, ಬೇಗ ಬ್ರೇಕ್ಫಾಸ್ಟ್ ಮಾಡ್ತೀರಾ? ಹೇಳಿ, ನೀವು ಮಾಡ್ತೀರಾ? ಅವನು ಪೆಪ್ಪರ್ ಪಿಗ್ ನೋಡೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದಾನೆ. ಹೀಗೆ ಮೈಂಡ್ ಡೈವರ್ಟ್ ಆದಾಗಲೇ ಬೇಗ ಬ್ರೇಕ್ಫಾಸ್ಟ್ ತಿನ್ಸಿದ್ರೆ ಬೇಗ ಬೇಗ ತಿನ್ಕೊಂಡು ಬಿಡ್ತಾನೆ. ಓಕೆ, ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಶ್ರೇಯಾಂಶ್ ಅವನೇ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಅಂತ ಹೇಳ್ದ. ಅದಕ್ಕೆ ಅವನೇ ತಿಂದು ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೀನಿ. ಮತ್ತಿಲ್ಲಿ ನಮ್ಮ ಬ್ರೋ ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ, ಫುಲ್ಲು ಬಿಸಿ. ಶ್ರೇಯಾಂಶಿನ ಬ್ರೇಕ್ಫಾಸ್ಟ್ ಅವ್ನು ಮುಗಿಸೋಷ್ಟರಲ್ಲಿ ನನ್ನದೊಂದು ಸ್ವಲ್ಪ ಕೆಲಸ ಇತ್ತು. ಬರೀ ತರಕಾರಿ ಸಾಂಬಾರು ತಿನ್ನೋಕ್ಕಾಗೋದಿಲ್ಲ, ಹಾಗಾಗಿ ಎಗ್ ಗ್ರೇವಿ ಮಾಡ್ಕೊಳೋಣ ಅಂತ ಇದ್ದೀನಿ ಮಧ್ಯಾಹ್ನಕ್ಕೆ. ಈಗ ಆಲ್ರೆಡಿ ಎಗ್ನ ಬಾಯ್ಲಿಗೆ ಇಟ್ಟಿದ್ದೀನಿ. ಇನ್ನು ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡ್ರೆ ಎಗ್ ಕರಿ ಮುಗಿಯುತ್ತೆ. ಅದು ಮುಗಿದ ತಕ್ಷಣ ಶ್ರೇಯಾಂಶಿಗೆ ಸ್ನಾನ ಮಾಡಿಸಿ ಇಲ್ಲಿ ಮಲಗಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ನೋಡೋಣ, ಆದಷ್ಟು ಬೇಗ ಮುಗಿಸ್ತೀನಿ. ಇವಾಗಷ್ಟೇ ಶ್ರೇಯಾಂಶಿಂದು ಬ್ರೇಕ್ಫಾಸ್ಟ್ ಮುಗೀತು. ನಾನು 9:14 ಅನ್ಸುತ್ತೆ ಅವನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಟೈಮು 10:15. ಈಗ ಸ್ವಲ್ಪ ಬೇಗ ತಿಂದಿದ್ದಾನೆ, ಯಾಕಂದರೆ ಸಣ್ಣದು ಒಂದು ದೋಸೆ ಇದ್ದಿದ್ದು ಅದಕ್ಕೆ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ನಾನು ದೋಸೆ ಮತ್ತು ತರಕಾರಿ ಸಾಂಬಾರು ತೊಗೊಂಡಿದ್ದೀನಿ.
ತಿಂದು ಅವ್ರಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಇವತ್ತು ನನಗೆ ಸ್ನಾನ ಮಾಡಿಸೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಶ್ರೇಯಾಂಶ್ ನನಗೆ ಅಪ್ಪನೇ ಸ್ನಾನ ಮಾಡಿಸ್ಬೇಕು ಅಂತ ಅವ್ರ ಹತ್ರನೇ ಮಾಡಿಸ್ಕೊಂಡ. ಅವರು ಸ್ನಾನ ಮಾಡಿಸಿ ರೆಡಿ ಮಾಡಿದ್ರು ಅವನ್ನ. ನಮ್ಮಪ್ಪ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದಾರೆ, ಅದು ಯಾವುದಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ನಮ್ಮಪ್ಪ ಯಾರ ಜೊತೆ ಕುತ್ಕೊಂಡಿದ್ದಾರೆ ಅಂತ ಕಾಣಿಸ್ತಿದೆ ನೀಟಾಗಿ. ಯಾರಿದು? ಅಪ್ಪುದನ್ನ. ಯಾರ ಜೊತೆ ಕೂತಿರೋದು? ಇದು ಯಾರಿದು? ಅಪ್ಪನ ಗೊತ್ತಾಯ್ತಾ? ಅದು ಶಿವರಾಜ್ ಕುಮಾರ್, ಇದು ಅಪ್ಪಪ್ಪ. ಇದು ನಮ್ಮ ಅಪ್ಪಂದು ಓಲ್ಡ್ ಪಿಕ್. ನಾವು ಫಸ್ಟ್ ನಮ್ಮ ಅಚ್ಚಚ್ಚ ಬೈನದಾಳ ಅಂತ ಇದ್ರು, ಅಲ್ಲಿ ಶೂಟಿಗೆ ಬಂದಾಗ ಈ ಪಿಕ್ಚರ್ನ ಕ್ಲಿಕ್ ಮಾಡಿರೋದು. ಇದು ತುಂಬ ಹಳೇ ಪಿಕ್ಚರ್, ಇವಾಗೆಲ್ಲ ಈ ಥರ ಫೋಟೋಸ್ ಎಲ್ಲ ಸಿಗೋದಿಲ್ಲ. ನಮ್ದೆಲ್ಲ ಇದೆ, ಇವ್ರಿಗೆಲ್ಲ ಫುಲ್ ಕ್ಲಾರಿಟಿ ಹಂಗಂದೆ ಆ ಥರ. ನಮ್ದೆಲ್ಲ ಈ ಥರ ಓಲ್ಡ್ ಪಿಕ್, ಇದೆಲ್ಲ ನೋಡ್ಬೇಕಾದ್ರೆ ಎಂತೆಂಥದ್ದು ಮೆಮೊರೀಸ್ ಎಲ್ಲ ಬರುತ್ತೆ, ಒಂಥರ ಚಂದ. ಪ್ರಿಯ ಚೇಚರ್ ಈಗಷ್ಟೇ ಬಂದರು. ಅವ್ರ ಬಸ್ ಸ್ವಲ್ಪ ಯಾಕೋ ಲೇಟ್ ಆಯಿತು. ಮತ್ತು ವಿರಾಜ್ಪುರ ತುಂಬ ಮಳೆ ಅಂತ ಹೇಳ್ತಾ ಇದ್ರಪ್ಪ. ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಅಂತ. ನೋಡ್ಕೊಂಡೆ ಯೂಟ್ಯೂಬಲ್ಲಿ ಇಡ ನಾಳೆ. ಇದು ನಮ್ಮ ತಮ್ಮ ಹಬ್ಬಿ. ಅವನು ಪ್ರಿಯ ಚಿಚ್ಚಿ ಬಂದು ಸ್ವಲ್ಪ ಹೊತ್ತಿಗೆ ಬಂದು ಸ್ವಲ್ಪ ಎಲ್ಲ ಮಾತಾಡಿ ನಾವು ತುಂಬ ನಗಾಡಿದ್ವಿ, ಕಾಮಿಡಿ ಮಾಡ್ತಾಯಿದ್ದ. ಆಗ ಈಗ ಹೊರಡ್ತಾ ಇದ್ದಾನೆ, ಅದಕ್ಕೆ ಕಾರೆಲ್ಲ ಹೇಗಿದೆ ಅಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಬಾಯ್ ಅಭಿ. ಓಕೆ. ಹಾಯ್ ನಿಧಿಮಾ. ಈಗಷ್ಟೇ ತಮ್ಮ ಹೊರಟ. ಅವನು ಹೋಗ್ತಿದ್ದಂಗೆ ನಾನು ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡೋಷ್ಟರಲ್ಲಿ ಅಮ್ಮ ಬಂದರು. ಅಮ್ಮನಿಗೆ ಜ್ಯೂಸ್ ಕೊಟ್ಟೆ ಮತ್ತು ಬೇರೆ ಎಲ್ಲರಿಗೂ ಕಾಫಿ ಕೊಟ್ಟೆ. ಇವಾಗ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಶ್ರೇಯಾಂಶಿಗೆ ನೋಡಿ ಎಷ್ಟು ಸಂತೋಷ. ಅವನಂತೂ ಅಣ್ಣ ಅಕ್ಕ ಬಂದಿದ್ದಲ್ಲಿ ಫುಲ್ ಮನೆ ಒಳಗೆ ಬರ್ತಿಲ್ಲ, ಫುಲ್ ಹೊರಗಡೆನೆ. ಕನಸುಗಳ ಬುತ್ತಿ ಅಕ್ಷಯ ಪಾತ್ರೆಯಾಗಲಿ, ನೆಮ್ಮದಿ ನಿದ್ರೆ ನಿಮ್ಮದಾಗಲಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.